ಬಿಚ್ಚಾಲಯ ಮಹಾತ್ಮೆ ಪಾರ್ಟ್ 2 ವಿಡಿಯೋಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಅಪ್ಪಣ್ಣಾಚಾರ್ಯರು ರಾಯರಿಗೆ ಎಷ್ಟು ಪರಮಾಪ್ತ ಶಿಷ್ಯರೆಂದರೆ ಅವರು ತಮ್ಮ ಸಮೀಪವೇ ಇದ್ದರೆ ಬೃಂದಾವನ ಪ್ರವೇಶ ಅಸಾಧ್ಯ ಎಂದು ಅರಿತಿದ್ದ ರಾಯರು ಅಪ್ಪಣ್ಣಾಚಾರ್ಯರನ್ನು ಮಧ್ವ ಸಿದ್ಧಾಂತದ ಪ್ರಚಾರ ಮಾಡಲು ಕಳುಹಿಸುತ್ತಾರೆ. ನಂತರ ರಾಯರು ಮಂತ್ರಾಲಯದಲ್ಲಿ ಬೃಂದಾವನವನ್ನು ಪ್ರವೇಶಿಸಲು ತೆರಳುತ್ತಾರೆ. ಅಪ್ಪಣ್ಣಾಚಾರ್ಯರು ಅನುಮಾನದಿಂದ ಅರ್ಧಕ್ಕೆ ಹಿಂದಿರುಗಿ ಬಿಚ್ಚಾಲೆಗೆ ಬಂದಾಗ ಅಲ್ಲಿ ಗುರುರಾಯರು ಇರುವುದಿಲ್ಲ. ಗುರುರಾಯರ ಬೃಂದಾವನ ಪ್ರವೇಶದ ವಾರ್ತೆಯನ್ನು ತನ್ನ ವಿದ್ಯಾರ್ಥಿಗಳಿಂದ ತಿಳಿದ ಅಪ್ಪಣ್ಣಾಚಾರ್ಯರು ಕೂಡಲೇ ಮಂಚಾಲೆಯ ಕಡೆಗೆ ತೆರಳಲು ಸಿದ್ಧರಾಗುತ್ತಾರೆ. ಮಳೆಗಾಲವಾದ ಕಾರಣ ತುಂಗಭದ್ರಾ ನದಿ ತುಂಬಿ ಹರಿಯುತ್ತಿರುತ್ತದೆ. ಅದನ್ನು ಲೆಕ್ಕಿಸದೆ ಪೂಜ್ಯಾಯ ರಾಘವೇಂದ್ರಾಯ ಎಂಬ ಸ್ತೋತ್ರವನ್ನು ಪಠಿಸುತ್ತಾ ತುಂಗಭದ್ರಾ ನದಿಯನ್ನು ದಾಟುತ್ತಾರೆ. ಸ್ತೋತ್ರದ ಅಂತಿಮ ಶ್ಲೋಕ ಇರುವಾಗ ಅಪ್ಪಣ್ಣಾಚಾರ್ಯರು ಮಂತ್ರಾಲಯ ತಲುಪಿರುತ್ತಾರೆ. ಅಷ್ಟೊತ್ತಿಗೆ ಬೃಂದಾವನದ ಕೊನೆಯ ಶಿಲೆಯನ್ನು ಜೋಡಿಸಿರುತ್ತಾರೆ. ಅಪ್ಪಣ್ಣಾಚಾರ್ಯರು ದುಃಖಿತರಾಗಿ ಬೃಂದಾವನದ ಮುಂದೆಯೇ ಬೀಳುತ್ತಾರೆ. ರಾಯರು ಬೃಂದಾವನದಿಂದಲೇ ಸಾಕ್ಷಿ ಹಾಯ ಸ್ತೋತ್ರಾಯಿ ಎಂದು ಹೇಳುವುದರ ಮೂಲಕ ಆ ಸ್ತೋತ್ರವನ್ನು ಪೂರ್ಣಗೊಳಿಸುತ್ತಾರೆ. ರಾಯರು ಬೃಂದಾವನಸ್ಥರಾದ ಬಳಿಕ ಅಪ್ಪಣ್ಣಾಚಾರ್ಯರು ಪ್ರತಿನಿತ್ಯ ಬಿಚ್ಚಾಲಿಯಿಂದ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡುತ್ತಿರುತ್ತಾರೆ. ಅದೊಮ್ಮೆ ಬೃಂದಾವನದ ಒಳಗಿಂದಲೇ ರಾಯರು ಅಪ್ಪಣ್ಣಾಚಾರ್ಯರಿಗೆ, ಪ್ರತಿನಿತ್ಯ ನನ್ನ ದರ್ಶನವನ್ನು ಪಡೆಯಲು ನೀನು ಬಿಚ್ಚಾಲಿಯಿಂದ ಮಂತ್ರಾಲಯಕ್ಕೆ ಬರುವ ಅವಶ್ಯಕತೆ ಇಲ್ಲ. ಬಿಚ್ಚಾಲಿಯಲ್ಲಿ ನಾನು ಜಪ ಮಾಡುತ್ತಿದ್ದ ಜಪದ ಕಟ್ಟೆಯ ಮೇಲೆ ಏಕಶಿಲಾ ಬೃಂದಾವನವನ್ನು ನಿರ್ಮಿಸು. ನಾನು ಜ್ಯೋತಿರು ಸ್ವರೂಪನಾಗಿ ಅಲ್ಲಿಯೇ ನೆಲೆಸುತ್ತೇನೆ ಎಂದು ಹೇಳುತ್ತಾರೆ. ಆದ್ದರಿಂದಲೇ ಅಪ್ಪಣ್ಣಾಚಾರ್ಯರು ಬಿಚ್ಚಾಲಿಯಲ್ಲಿ ಏಕಶಿಲಾ ಬೃಂದಾವನವನ್ನು ಸ್ಥಾಪಿಸುತ್ತಾರೆ. ನುಡಿದಂತೆ ರಾಘವೇಂದ್ರ ಸ್ವಾಮಿಗಳು ಜ್ಯೋತಿ ರೂಪವಾಗಿ ಬಂದು ದರ್ಶನ ಕೊಟ್ಟು ಬೃಂದಾವನವನ್ನು ಪ್ರವೇಶಿಸುತ್ತಾರೆ. ರಾಯರು ಮಂತ್ರಾಲಯದ ಮೂಲ ಬೃಂದಾವನದಲ್ಲಿದ್ದರೂ ಇಂದಿನ ಕಾಲದಲ್ಲೂ ಸಹ ಅನೇಕ ಮಂದಿಗೆ ಬಿಚ್ಚಾಲೆಯಲ್ಲಿ ಜ್ಯೋತಿ ಸ್ವರೂಪವಾಗಿ ದರ್ಶನ ಕೊಟ್ಟಿದ್ದಾರೆ, ಕೊಡುತ್ತಲೇ ಇರುತ್ತಾರೆ. ಇಂದಿಗೂ ರಾಯರು ಬಿಚ್ಚಾಲೆ ಕ್ಷೇತ್ರದಲ್ಲಿ ಸಂಚರಿಸುವ ಕುರುಹುಗಳು ಕಾಣಿಸುತ್ತಿರುತ್ತವಂತೆ. ರಾಯರ ದರ್ಶನ ಪಡೆದು ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ಒಂದು ಬಟ್ಟಲು ಹಾಲನ್ನು ಇಟ್ಟು ಹೋದರೆ ಆ ಮನೆಯಲ್ಲಿ ಕಲ್ಲಿನ ರೂಪದಲ್ಲಿರುವ ಸರ್ಪವು ಬಂದು ಆ ಹಾಲನ್ನು ಕುಡಿಯುತ್ತದೆ ಎಂದು ಇಂದಿಗೂ ಸಹ ಭಕ್ತರು ನಂಬುತ್ತಾರೆ. ರಾಯರೇ ಸರ್ವಸ್ವ, ಗುರುವೇ ದೇವರು ಎಂಬ ಭಾವದಿಂದ ಬದುಕಿದ ಅಪ್ಪಣ್ಣಾಚಾರ್ಯರು ಮತ್ತು ರಾಯರ ನಡುವಿನ ಗುರು ಶಿಷ್ಯ ಭಕ್ತಿಯ ಮಾಹಿತಿ ಇದಾಗಿತ್ತು. ನೀವೊಮ್ಮೆ ಮಂತ್ರಾಲಯಕ್ಕೆ ಬಂದಾಗ ಬಿಚ್ಚಾಲೆಗೆ ತಪ್ಪದೆ ಭೇಟಿ ನೀಡಿ. ಅದೇ ರೀತಿ ನನ್ನ ವಿಡಿಯೋಗಳು ನಿಮಗೆ ಇಷ್ಟವಾದರೆ ತಪ್ಪದೆ ಫಾಲೋ ಮಾಡಿ. ಇನ್ನು ಇಂತಹದೇ ವಿಡಿಯೋಗಳು ಬರುತ್ತವೆ, ಮಿಸ್ ಮಾಡಬೇಡಿ. ಹಂಗೆ ಶೇರ್ ಮಾಡಿ. ಮುಂದೆ ಯಾವ ದೇವಸ್ಥಾನದ ವಿಡಿಯೋ ಮಾಡಬೇಕಂತ ಕಮೆಂಟ್ ಒಳಗ ಹೇಳೋದನ್ನ ಮಾತ್ರ ಮರಿಬೇಡಿ. ಸದಾ ನಿಮ್ಮ ಋಣದೊಳಗ ಈ ಎಂಪರರ್ ಈಶಾ.